ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್ ಆರ್ಟ್ ಕ್ರಿಯೇಷನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಮೆಜರ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಗಿನರ್ಸಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲು ನಾವು ಮೆಜರ್ಮೆಂಟ್ ಹೇಗೆ ತೊಗೋಬೇಕು ಅಂತ ಗೊತ್ತಾದರೆ ನಾವು ಬ್ಲೌಸನ್ನು ಪರ್ಫೆಕ್ಟಾಗಿ ಹೊಲಿಬೋದು. ಸೊ ನಾ ಹೇಳುವ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಡಿ ಫ್ರೆಂಡ್ಸ್. ಸೊ ಇವು ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ನ ಹೇಗೆ ಹೊಲಿಬೇಕು ಅಂತ ತುಂಬಾ ಯೂಸ್ಫುಲ್ ಆಗ್ತವೆ. ಸೊ ಬಿಗಿನರ್ಸಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಲೆಂತನ್ನು ತೊಗೋಬೇಕಾಗತ್ತೆ. ಲೆಂತನ್ನು ತೊಗೋಬೇಕಾದ್ರೆ ನಾವು ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ ಪಾರ್ಟನ್ನು ತೊಗೊಂಡು ನಾವು ಲೆಂತನ್ನು ಫುಲ್ಲಾಗಿ ಕಂಪ್ಲೀಟಾಗಿ ನೋಡ್ಕೋಬೇಕಾಗುತ್ತೆ, ಎಷ್ಟು ಉದ್ದ ಬಂದಿದೆ ಅಂತ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ 12.8 ಬಂದಿದೆ. ಸೊ 12.8ಗೆ ನಾವು 1 ಇಂಚ್ ಎಕ್ಸ್ಟ್ರಾ ಮಾಡಿದರೆ 13.8 ಆಗುತ್ತೆ. ಸೊ ಇದು ಲೈನಿಂಗ್ ಬ್ಲೌಸ್ ಆಗಿದ್ದರಿಂದ ನಮಗೆ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ನಾವು ಪ್ಲೇನ್ ಬ್ಲೌಸ್ ಹೊಲಿತಾ ಇದ್ದೀವಿ ಅಂತಂದರೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಸೊಂಟದ ಅಳತೆನ ಮಾರ್ಕ್ ಮಾಡ್ಕೋಬೇಕು. ಸೊ ಸೊಂಟದ ಅಳತೆನ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ನಾವು ಕಾಜಾಪಟ್ಟಿ ಇರುತ್ತಲ್ವ, ಸೊ ಆ ಕಾಜಾಪಟ್ಟಿನ ಬಿಟ್ಟು ನೋಡಿ, ಇಲ್ಲಿಂದ ಈ ಕಾಜಾಪಟ್ಟಿ ಇರುತ್ತಲ್ವ, ಆ ಕಾಜಾಪಟ್ಟಿನ ಬಿಟ್ಟು ನಾವು ಬ್ಲೌಸ್ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಸೊಂಟದ ಅಳತೆನ ತೊಗೋಬೇಕಾಗುತ್ತೆ. ಇಲ್ಲಿ ನಮಗೆ ಸೊಂಟದ ಅಳತೆ ಬಂದುಬಿಟ್ಟು 23 ಬಂದಿದೆ. ಸೊ 23ರಲ್ಲಿ 1/4 ಅಂತಂದರೆ 5.75 ಆಗುತ್ತೆ. ಇದಕ್ಕೆ ನಾವು ಅಪ್ರಾಕ್ಸಿಮೇಟ್ 6 ಇಂಚನ್ನು ತೊಗೋಬಹುದು. ನೆಕ್ಸ್ಟ್ ನಮಗೆ ಆರ್ಮೋಲ್ ಮೆಜರ್ಮೆಂಟ್ ಬೇಕಾಗುತ್ತೆ. ಈ ಬ್ಲೌಸಲ್ಲಿ ಆರ್ಮೋಲ್ ಮೆಜರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕೆಂದರೆ ಬ್ಲೌಸಲ್ಲಿ ರಿಂಕಲ್ಸ್ ಬರೋದು, ಭುಜದ ಹತ್ರ ಜಾರ್ಕೊಳ್ಳೋದು, ಸೊ ಇದೆಲ್ಲ ಮೇನ್ ಪಾಯಿಂಟ್ ಅಂದರೆ ಆರ್ಮೋಲ್ ಮೆಜರ್ಮೆಂಟು. ಸೊ ಆರ್ಮೋಲ್ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತಂದರೆ ಶೋಲ್ಡರ್ ಪಾಯಿಂಟಿಂದ ನಾವು ಆರ್ಮೋಲ್ ಪಾಯಿಂಟ್ವರೆಗೂ ನಾವು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನೀವು ಈ ವಿಡಿಯೋನ ಇನ್ನೊಂದು ಸಲ ಬ್ಯಾಕ್ ಬಂದು ನೋಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಚೆಸ್ಟ್ ಮೆಜರ್ಮೆಂಟು ನಾವು ಕಾಜಾಪಟ್ಟಿ ಇರುತ್ತಲ್ವ, ಕಾಜಾಪಟ್ಟಿಯಿಂದ ನಾವು ಆರ್ಮೋಲ್ ಪಾಯಿಂಟ್ವರೆಗೂ, ಅಂದರೆ ಆರ್ಮೋಲ್ ಪಾಯಿಂಟ್ ಅಲ್ಲಿಗೆ ಕೂಡಿರುತ್ತಲ್ವ, ಸೊ ಅಲ್ಲಿವರೆಗೂ ನಾವು ತೊಗೋಬೇಕಾಗುತ್ತೆ. ಇಲ್ಲಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 7.5 ಬಂದಿದೆ. ಅಂದರೆ ಇದು 30 ಎಳೆ ಸುತ್ತಳತೆ ಆಗಿದೆ. ಈ 30 ಎಳೆ ಸುತ್ತಳತೆಗೆ ನಾವು ಶೋಲ್ಡರ್ನ 5 ಇಂಚು ಇಟ್ಟರೆ ಸಾಕಾಗುತ್ತೆ. ಸೊ 5ಕ್ಕಿಂತ ಜಾಸ್ತಿ ಇಡಬೇಡಿ. ಸೊ 30 ಎಳೆ ಸುತ್ತಳತೆಗೆ 5 ಇಂಚು ಶೋಲ್ಡರ್ ಬಂದು, ನೆಕ್ಸ್ಟ್ ನಾವು ಶೋಲ್ಡರ್ ಪಟ್ಟಿ ನಾವು ಇಲ್ಲಿ 3 ಇಂಚು ತಗೋತಾ ಇದ್ದೀವಿ. 2.5 ಇಂಚು ಶೋಲ್ಡರ್ ಬಂದಿದೆ. ಬಟ್ ನಮಗೆ ಹೊಲಿಯೋದಕ್ಕೆ ಮತ್ತು ಈ ಸೈಡು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ತೊಗೋಬೇಕಾಗತ್ತೆ. 2 ಇಂಚು ನಾವು ನೆಕ್ಕಿಗೆ ತೊಗೋಬೇಕಾಗುತ್ತೆ, ನೆಕ್ ವಿಡ್ತಾಗಿ. ಇವಾಗ ನಾವು ನೆಕ್ ಡೀಪ್ನ ನೋಡ್ಕೊಳ್ಳೋಣ. ನೆಕ್ ಡೀಪ್ ಬಂದು ಇಲ್ಲಿ ನಾವು ಫುಲ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ತೊಗೋಬಾರ್ದು. ಎಲ್ಲಿ ಕರ್ವ್ ಶೇಪ್ ಬಂದಿದೆ ಅಲ್ಲಿಗೆ ನಾವು ನೆಕ್ ಡೀಪನ್ನು ತೊಗೋಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಕರ್ವ್ ಶೇಪ್ ಬಂದಿದ್ದು 5.5 ಇಂಚಿಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ನೆಕ್ ಡೀಪನ್ನು ತೊಗೋಬೇಕಾಗುತ್ತೆ. ಸೊ ಬ್ಯಾಕ್ ನೆಕ್ ಡೀಪು ನಾವು ಶೋಲ್ಡರ್ ಪಟ್ಟಿ ಏನು ಅಟ್ಯಾಚ್ ಮಾಡಿರ್ತೀವಲ್ವ, ಸೊ ಶೋಲ್ಡರ್ ಪಟ್ಟಿಯಿಂದ ನಾವು ಲೆಂತ್ ಶೋಲ್ಡರ್ ಡೀಪನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ 9 ಇಂಚು ನೆಕ್ ಡೀಪ್ ಬರ್ತಾ ಇದೆ ಫ್ರೆಂಡ್ಸ್. ಇಷ್ಟು ಮೆಜರ್ಮೆಂಟ್ ಇದ್ದರೆ ಸಾಕು ಫ್ರೆಂಡ್ಸ್, ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.